ಮೈಕ್ ಕೊಡಿ. ಈಗ ನೀವು ಸುದೀಪ್ ಸರ್ ಅಷ್ಟು ಕಷ್ಟ ಬಿದ್ದು ಹೆಸರು ಮಾಡಿದ್ದಾರೆ ಎಲ್ಲ ನೀವು ಹೇಳ್ತಾ ಇದ್ದೀರಾ. ಅವ್ರು ಎಲ್ಲಿವರೆಗೂ ಹೆಸರು ಮಾಡಿದ್ದಾರೆ? ಗೂಗಲ್ ಅಲ್ಲಿ ನಂಬರ್ 1 ಹೀರೋ ಅಂತ ಹಾಕಿದ್ರೆ ಬರ ಅಂತ ಲೆವೆಲ್ಗೆ ಆಗಿದಾರ? ನಟ ಆದ್ರೆ ತಲೆ ಮೇಲೆ ಕೊಂಬಿರುತ್ತ? ಇವಾಗ ನೋಡಿ FIR ಮಾಡ್ತಿದಂಗೆ ಎಲ್ಲ ಕಾಂಪ್ರಮೈಸ್ ಅಂತ ವಿನಯ್ ಗೌಡ ಎಲ್ಲ ಮೆಸೇಜ್ ಮಾಡಿದ್ರು, ಕೂತ್ಕೊಂಡು ಸೆಟ್ಲ್ಮೆಂಟ್ ಹಂಗೆ ಹಿಂಗೆ ಅಂತ. ನನ್ನ ಕೆದಕ್ ಬೇಕಾದ್ರೆ ಅವ್ರು ಯೋಚನೆ ಮಾಡ್ಬೇಕಾಗಿತ್ತು. ಸತೀಶ್, ಒಂಚೂರಾದ್ರೂ ಮಾನ ಮರ್ಯಾದೆ ಇದೆಯಾ ನಿನ್ಗೆ? ನಾನು ಯಾವಾಗ ನಿನ್ಗೆ ಕಾಂಪ್ರಮೈಸ್ಗೆ ಶಾಟಾ ಸಿಂಗ್ ಅನ್ಬಿಟ್ಟು ನಿನ್ಗೆ ಫೋನ್ ಮಾಡಿದ್ದೆ? ನಿನ್ಗೆ ಏನಂತ ಮೆಸೇಜ್ ಮಾಡಿದ್ದೆ? ಫೋನ್ ಎತ್ತಿಲ್ಲ, ಫೋನ್ ಎತ್ತು ಮಾತಾಡೋಣ ಅಂತ ಮೆಸೇಜ್ ಮಾಡಿದ್ದು ನಿನ್ಗೆ. ಇವೆಲ್ಲ ನನ್ನ ಹತ್ರ ಇಟ್ಕೊಂಡ್ ಬಿಡಮ್ಮ. ನೀನು ಕಂಪ್ಲೇಂಟು ಇನ್ನೊಂದು ಮತ್ತೊಂದು ನೀನೇನ್ ಮಾಡೋದಕ್ ಬಂದಿರ್ಲಿಲ್ಲ, ಇನ್ನೊಂದು ಮಾಡೋದಕ್ ಬಂದಿರ್ಲಿಲ್ಲ. ಅರ್ಥ ಆಯ್ತಾ? ಇದೆಲ್ಲ ಕಿತ್ತೋಗಿರೋ ಶೋಕಿಗಳು ಬಿಟ್ಬಿಡು ಅಂತ ಫೋನ್ ಮಾಡಿದ್ದು, ಫೋನ್ ರಿಸೀವ್ ಮಾಡ್ಲಿಲ್ಲ, ಫೋನ್ ಎತ್ತು ಏನಿದೆಲ್ಲ ಮಾತಾಡೋಣ ಅನ್ಬಿಟ್ಟು ನಿನ್ಗೆ ಮೆಸೇಜ್ ಹಾಕಿದ್ದು. ಕಾಂಪ್ರಮೈಸ್ ಬಾ ಅನ್ನೋದಕ್ಕೆ ನನ್ನೇನ್ ಗಾಂಡು ಅನ್ಕೊಂಡ್ಬಿಟ್ಟಿದ್ಯಾ ನಿಂತರ? ಈ ರೆಕಾರ್ಡಿಂಗ್ ಇಟ್ಕೋ, ನೀನ್ ಯಾವ ಮೀಡಿಯಾ ಕೊಡ್ತೀಯೋ ಕೊಡು. ನಿನಗಿದೆ, ನಿನಗೆ ಲೀಗಲ್ ಆಗಿ ಏನ್ ಆಕ್ಷನ್ ತಗೊಂಡ್ಬೇಕೋ ಅದೇ ಆಕ್ಷನ್ ತಗೊಂತೀನಿ. ಪಿಕಾರನ ಮಾತಾಡ್ತಿದ್ಯಾ ಮೀಡಿಯಾ ಮುಂದೆ ಕೂತ್ಕೊಂಡು ನೀನು? ನಾನ್ ಕಾಂಪ್ರಮೈಸ್ ಬಂದೆ ಅನ್ಬಿಟ್ಟು. ಬೋಸುಡಿಕೆ, ನೀನ್ ಒಂಚೂರು ಮರ್ಯಾದೆ ಇದೆಯಾ ನಿನ್ಗೆ? ಫಸ್ಟ್ ಫೋನ್ ಎತ್ತು, ನೀನು ಫೋನ್ ಎತ್ಬಿಟ್ಟು ಮಾತಾಡು. ತಾಕತ್ತಿದ್ರೆ ನಿನ್ಗೆ. ಒಬ್ಬ ಅಪ್ಪನ್ ಬಿಟ್ಟಿದ್ರೆ ಇದೆಲ್ಲ ಮಾಡ್ತಿರ್ಲಿಲ್ಲ ನೀನು. ದರಿದ್ರ ನೀನು. ಏನ್ ಗೊತ್ತಾ ನೀನು? ನಾಯಿ ಹೇಳ್ತೀನಿ ಅದಕ್ಕೆ ಸರಿ. ನೀನು ಬೇವರ್ಸಿ ನನ್ನ ಮಗನೇ. ಆಪಲ್ ರಿಪ್ಲೈ ಕೊಟ್ರೆ ಇಡ ಹೊಡೆದ್ ಗಿಡ ನೆಟ್ಬಿಡಲ್ವಾ? ಬರೀ ಸ್ಟೋರೀಸ್ ಹಾಕೊಂಡಿರ್ಬೇಕಷ್ಟೇ. ಸ್ಟ್ಯಾಂಡು ಗಾಂಡು. ಈ ರೈಮ್ಗೆ, ಈ ಸ್ಕಿಲ್ ಸೆಟ್ಗೆ ನಾನೇನ್ ರಿಪ್ಲೈ ಮಾಡೋದಪ್ಪ? ಲಾಡು ಹಾಡು ಈಗ ಮುಚ್ಕೊಂಡು ಓಡು. ಅಯ್ಯೋ, ನಿನ್ನ ಏನ್ ಹಾಕಿದ್ರು ಬಿಡಲ್ಲ ನಾನು, ನೀನೇನ್ ಮಾಡಿದ್ರು ಬಿಡಲ್ಲ. ಶಾರ್ಟೆಸ್ಟ್ ಡಿಸ್ ತಗೋ. ಹಾಡು ತೀರಾ ಮುಚ್ಕೊಂಡು ಓಡು. ಬಾ 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 ಬಾ. ಏನ್ ಡ್ರೈವಿಂಗ್ ಸ್ಕಿಲ್ಸು, ಏನ್ ಡ್ರೈವಿಂಗ್ ಸ್ಕೀಮ್ಸು. ಹೊಡಿರೋ ಚಪ್ಪಲಿ ಅವನ ಹಾಕನ್ಲೇ. ತೀರಾ ಮುಚ್ಚಲೇ. ಕೇಳಿಸ್ಕೊಳ್ಳೋ ತೊದ್ಲೆ. ಶೆಟ್ಟಿ ಬಟ್ಟೋಗೆ ಕಟ್ಕೊಂಡಾಯ್ತು. ಶಟ್ಟಕ್ಕೆ ಚಿಲ್ಲರೆಗಳು ಲೆಕ್ಕಕ್ಕೇನೆ ಬರೋದಿಲ್ಲ. ಅಟ್ಟಕ್ಕೆ ರ್ಯಾಪಲ್ಲಿ ರಿಪ್ಲೈ ಬೇಕಂತ ರೋಡ್ ಮೇಲೆ ಇರೋ ಚುತ್ಯಾಗೆ ಗಾಂಡು ಅಂತ ಒಪ್ಕೋಬಿಟ್ಟ ಆಗಲ್ವಂತೆ. ದಾಟಕ್ಕೆ ಎಗರ್ಕೊಳ್ಳೋ ಚಿಲ್ರೆ, ಎಗರ್ಕೊಳ್ಳೋ ಚುತ್ಯ ಅಟೆನ್ಷನ್ ಕೊಡ್ಲಿ ಅಂತ ಎಸ್ಸತಿ ಉಣ್ತ್ಯ. ಒಳ್ಳೆ ಶೂ ಹಾಕೊಂಡು ವಿಡಿಯೋ ಮಾಡೋಣ ಅನ್ಕೊಂಡೆ. ಒಳ್ಳೆ ಶೂನೇ ಇಲ್ವೇ? ಇರ್ಲಿ, ನಾವು ತಗೊಳ್ಳೋಣ. ಅಲ್ಲಿವರೆಗೂ ಕೆಟ್ಟ ಮಾತಲ್ಲಿ ರ್ಯಾಪ್ ಮಾಡೋನ್ ನಿಲ್ಸ್ಬೇಕು ಅಂದ. ಇವನೇ ಕೆಟ್ಟ ಮಾತಲ್ಲಿ ಹಾಡ್ಕೊಂಡು ಗಾಂಡು ತರ ಬಂದ. ರೋಡ್ ನಲ್ಲಿ ಚೇರ್ ಹಾಕೊಂಡು ತೋರಿಸ್ತಿದ್ದೆ ಆಟ. ನೀನೇ ನೆನ್ ತೋರಿಸ್ತಿದ್ದ ಒಬ್ಬಂದೆ ಕಿತ್ತಿದ್ದ ಶಾಟ. ನಿಯತ್ ಬಗ್ಗೆ ಮಾತಾಡ್ಬೇಡ, ಬಿದ್ದೋಗುತ್ತೆ ನಾಲ್ಗೆ. ಮದ್ವೆ ಆದ್ರೂ ಹೋಗ್ತಾನೆ ಇವನು ಬೇರೆ ಕಡೆ ಚೂಡ್ಗೆ. ರೆಸ್ಪೆಕ್ಟ್ ಕೊಟ್ಟು ಡಿಲೀಟ್ ಮಾಡ್ದೆ ಇಂತ ಎಲ್ಕೆ ಬಾಲ್ಗೆ. ದೇವ್ರ ಮಗ ಹೇಳ್ತೀನಿ ಕೇಳಿ, ನೀನ್ ಆಗೋದಿಲ್ಲ ಹೇಳ್ಗೆ. ಅಕ್ಕನ್ ತೊದ್ಲಾನೇ ಡಿಸ್ ಮಾಡ್ಬಿಟ್ಟ ಇವನ್ನ. ಡಿಸ್ ಅಲ್ಲಿ ಡಿಸ್ರೆಸ್ಪೆಕ್ಟ್ ನಾ ಒಪ್ಕೊಂತೀನಿ, ಯಾಕಂದ್ರೆ ನಾನು ಮಾಡಿದೀನಿ, ಮಾಡ್ತೀನಿ. ಅದು ವ್ಯಾಲಿಡ್ ರೀಸನ್ಸ್ ಇದ್ರೆ. ಬಟ್ ಪರ್ಸನಲ್ ಅಟ್ಯಾಕ್ ಅಂತ ಬಂದ್ರೆ ನಮಗೂ ಮಾಡಕ್ ಬರುತ್ತೆ, ತುಂಬಾ ಈಸಿ. ಇವ್ರ ಲೆವೆಲ್ಗೆಲ್ಲ ಇಳಿದು ಗಲೀಜಾಗಿ ಮಾತಾಡಕ್ ನಮ್ಗೆ ಬರಲ್ಲ. ನಮ್ ಲೆವೆಲ್, ನಮ್ ಸ್ಟ್ಯಾಂಡರ್ಡ್ಸ್ ಇಲ್ಲಿದೆ. ಆ ಚಿಲ್ಡ್ರೆ ನನ್ ಮಕ್ಕಳದು ಅಲ್ಲಿದೆ. ಆ ಲೆವೆಲ್ಗೆ ನಮ್ಮನ್ನ ಫುಲ್ ಮಾಡಕ್ಕೆ ತುಂಬಾ ಟ್ರೈ ಮಾಡ್ತಾರಂತ ನಂಗೆ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಆ ಲೆವೆಲ್ಗೆ ಇಳಿದ್ಬಿಟ್ಟು ನಾವು ಹೈಪೋ ಅಟೆನ್ಷನ್ ಕೊಡೋದು ಬೇಡ. ಇವಾಗ ಏನೋ ಒಂಚೂರು ಕೊಟ್ಬಿಟ್ರು ಹೈಪೋ ಅಟೆನ್ಷನ್ ಇಟ್ಕೊಂಡು ಒಂದ್ ಸ್ವಲ್ಪ ಫಾಲೋವರ್ಸ್, ಒಂಚೂರು ಸಬ್ಸ್ಕ್ರೈಬರ್ಸ್, ವ್ಯೂಸ್ ಎಲ್ಲ ಚೆನ್ನಾಗಿರ್ಬೋದೇನೋ ತಗೊಂಡು ಹಾಳಾಗೋಗ್ಲಿ. ಈ ಮೊದಲನೇ ಡಿಸ್ಗೆ ಇದೇ ರೀಸನ್ ಕೊಡಲಿಲ್ಲ ರಿಪ್ಲೈ. ಹೆಂಗಾದ್ರೂ ಬೊಗಳ್ಕೊಂಡ್ ಸಾಯ್ಲಿ. ಮಮ್ಮಿ, ಇಲ್ಲಿ ಏನ್ ಬರ್ದಿದೆ ಅಂತ ಹೇಳಿ? ರಾಕ್ಷಸಿ. ಇದೇನು? 500. ಇದೇನು? ಬಜಾರಿ. ಹಾಗಿದ್ರೆ ಇದು ನೆಮ್ಮದಿ. ಹಾಗಿದ್ರೆ ಇವಾಗ ಇದನ್ನೇ ಕಿವಿ ಮುಚ್ಕೊಂಡು ಹೇಳ್ತೀರಾ? ಕಿವಿ ಮುಚ್ಕೊಂಡ. ನೀವೇನ್ ಹೇಳಿ? ರಾಕ್ಷಸಿ. ಇವತ್ ಬೆಳಿಗ್ಗೆ ಪಪ್ಪನ್ ಜೋಬಿದ ಎಷ್ಟ್ ಕದ್ರಿ? 500. ನಿಮ್ನ ಎಲ್ಲರೂ ಏನಂತ ಕರೀತಾರೆ? ಬಜಾರಿ. ನೀವ್ ನನಗೆ ಮತ್ತೆ ಪಪ್ಪನಿಗೆ ಏನ್ ಕೊಟ್ಟಿಲ್ಲ? ನೆಮ್ಮದಿ. ಊಟ ಏನ್ ಬೇಕು ಹೇಳೋಣ, ನೀನ್ ತೊಳ್ಬೇಕು ನಾ ಹೇಳಿದ್ ಮಾಡೋಣ. ಅಣ್ಣ ಇದು ಏನ್ ನಂಗೆ ಎಗ್ರೆಸ್ ಅಂಗಡಿ ಎಗ್ರೆಸ್ ಸಿಗುತ್ತಾ? ಸಿಗುತ್ತಣ್ಣ. ಎಷ್ಟಾಗ್ಲಣ್ಣ? ನಿಮ್ದು ಮೊಟ್ಟೆಯಲ್ಲಿ ಮಾಡ್ಕೊಡ್ತೀರಾ?
ಇದು ಮೊಟ್ಟೆ ನಿಮ್ದು ಮೊಟ್ಟೆಲ್ ಮಾಡ್ಕೊಡ್ತೀರಾ ಆಗ್ಲಿಲ್ಲ ಅಣ್ಣ, ನಮ್ಮ ಮೊಟ್ಟೆ ಅಂದ್ರೆ ಅಣ್ಣ. ಅಣ್ಣ ನಿಮ್ದು ಮೊಟ್ಟೆಯಲ್ಲಿ ಮಾಡ್ಕೊಡಿ. ಅಣ್ಣ ಸುಮ್ನೆ ಮಧ್ಯಾಹ್ನ ಬಿಸಿಲು ಬೇರೆ ತಲೆ ತಿನ್ಬೇಡಣ. ನಿಮ್ದು ಮೊಟ್ಟೆಲ್ ಮಾಡ್ಕೊಳೋಣ. ನಮ್ದು ಮೊಟ್ಟೆ ಇಲ್ಲ ಅಣ್ಣ, ಈಗ ನನ್ನ ಹತ್ರ ಇರೋದೇ ಕೋಳಿ ಮೊಟ್ಟೆ. ಆ ಮೊಟ್ಟೆ ಬಿಟ್ರೆ ಯಾವ ಮೊಟ್ಟೆ ಐತಣ್ಣ? ಅದೇ ಅಣ್ಣ ನಿಮ್ದು ತರಡು ಬೀಜ ಎಲ್ಲ ಮಾಡ್ಕೊಡ್ತೀವಿ. ತೋಡ್ ಬೀಜ ಅಣ್ಣ, ಏನ್ ಮಾತಾಡ್ತಿದ್ದೀಣ? ಮಾಡ್ಕೊಳೋಣ, ಆಮ್ಲೆಟ್ ಹಾಕೊಡು, ಹೊಟ್ಟೆ ಹಸ್ತೈತೆ. ಮಾಡ್ಕೊಡ್ತೀನಿ, ಅದಕ್ಕೆ ಮಾತಾಡ್ತೀಯ ಸುಮ್ನೆ. ನಿಂದೆ ಮಾಡ್ಕೊಳೋಣ ತಲೆ ತಿನ್ಬೇಡಿರೋಣ. ಅಣ್ಣ, ನಿಂದೆ ಮಾಡ್ಕೊಳೋಣ, ಹೊಟ್ಟೆ ಹಸಿತೈತೆ ಬೇಗ. ಹೊಟ್ಟೆ ನೋಡೋಣ, ಹೊಟ್ಟೆ ಹಸಿತೈತೆ. ಕೈ ಬಿಡ, ಏನ್ ಮಾತಾಡ್ತಾ ಇದೀಯಾ? ಅಣ್ಣ ನೋಡ್ ಬಾರಣ ಒಂಚೂರು, ಓದ್ಲಿ ಅಟ್ಲೀಸ್ಟ್ ಊಟ ಆದ್ರೂ ಹಾಕೊಡು. ಊಟ ಏನ್ ಬೇಕು ಹೇಳೋಣ, ನೀನ್ ತೊಳ್ಬೇಕು ಅಂದ್ರೆ ನಾ ಎಲ್ಲಿಂದ ಮಾಡೋಣ? ನಿಂದೆ ತೊಳ್ದು ಬೀಜದಿಂದ ಆಮ್ಲೆಟ್ ಹಾಕೊಡು. ನಿಂದೆ ಕೊಡಪ್ಪ, ಹಾಕ್ಬಿಟ್ಟು ಮಾಡ್ಕೊಡ್ತೀನಿ. ನಿಂದೆ ಬೇಕು ನಮ್ಗೆ. ಇರೋದು ಕೋಳಿ ಮೊಟ್ಟೆ ಇರೋದೆ, ನಂದೆಲ್ಲ ಐತೆ. ಸುಮ್ನೆ ನಿಂದೆ ಬೇಕಣ್ಣ. ಮೊದ್ಲೇ ತಲೆ ತಿನ್ಬೇಡ, ಈಗ್ಲೇ ಕಷ್ಟ. ಹಾಕೋಣ, ಹೊಟ್ಟೆ ಹಸಿತೈತೆ ಪ್ಲೀಸ್ ಅಣ್ಣ. ತಲೆ ತಿನ್ಬೇಡ, ಮಧ್ಯಾಹ್ನ ಮೊದ್ಲೇ ಬಿಸ್ಲು ಕಷ್ಟ. ನಿಂದೆ ತೊಳ್ ಬೀಜ ಹಾಕೋಣ, ಚೆನ್ನಾಗಿರ್ತದೆ. ನಿನ್ ತೊಳ್ದು ಹಾಕೊಂಡು ಹೋಗೋದ್ ಮಾಡ್ಸು. ಇಲ್ಲ ಅಣ್ಣ, ನಿಂದು ಚೆನ್ನಾಗಿರ್ತದ, ಹಾಕೋಣ. ಸುಮ್ನೆ ವಾಪತ್ತಿಸ್ಬೇಡ. ಕಾರಣ ನೀನ್ ತೊಳ್ದಾಗ ಮಾಡ್ಕೊಡು. ತೊಳ್ಡು ಅಂತ ಲೌಡ ಅಂತ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಸೌಟ ಮಕ್ ಹೊಡೆದು ಕಳ್ಸ್ಬಿಡ್ತೀನಿ. ಹೌದಾ ನಿಜವಾಗ್ಲೂ? ಹೌದು, ನಿಜವಾಗ್ಲು ಕಣಕ್ಕ, ನಿಜವಾಗ್ಲು. ನಿಜವಾಗ್ಲೂ ಪ್ರಾಮಿಸ್ ನಿಜ? ಏನಪ್ಪ ನಿಖಿಲ್, ಏನ್ ನಿನ್ ಮೇಲೆ ನಿನ್ಗೆ ಡೌಟಾ ಇಲ್ಲ ಅವ್ರಿಗೆ ನಿನ್ ಮೇಲೆ ಡೌಟಾ? ಅಷ್ಟೊಂದ್ಸಲ ಕನ್ಫರ್ಮ್ ಮಾಡ್ಕೋತಾ ಇದೀರಿ? ಕನ್ಫರ್ಮಾ? ಸೊ ಅಯ್ಯೋ ದರಿದ್ರ ಮುಂದೆ ವಾ, ಫಸ್ಟ್ ಮುಂದಕ್ಕೆ ಮಾತಾಡಿ ಎಷ್ಟು ಸಲಿ ಅಂತ ಕನ್ಫರ್ಮ್ ಮಾಡ್ಕೋತೀರಿ? ಯಾಕೆ ನಿಮ್ಗೆ ಡೌಟಾ? ಅಯ್ಯೋ ದರಿದ್ರ ತಂದು ನಗದಾದ್ರು ನೆಟ್ಟಿಗೆ ನಗಾಡು, ಅಷ್ಟೊತ್ತಿಂದ ನೋಡ್ತೀವಿ ಅಂತ ನೀನ್ ಮಕ ಮುತ್ತು. ತೋರ್ಸಪ್ಪ ಮಕ ತೋರ್ಸವ, ಕಂಟೆಂಟ್ ಮಿಸ್ ಆಯ್ತದೆ, ತೋರ್ಸಪ್ಪ ಮಕ ತೋರ್ಸು. ನಿನ್ಗೇನೋ ಹುಚ್ಚು ಅಂತಂದ್ರೆ ಅವನಿಗೂ ಇರ್ತದ ಆ ಹುಚ್ಚು ವಿಡಿಯೋದು. ಫೈನಲಿ ನಿಖಿಲ್ಗೂ ಮಕ್ಳಾಯ್ತವೆ ಅಂತ ಗೊತ್ತಾಗ್ಬಿಡ್ತು. ಅಯ್ಯೋ ಹೆಂಗೋ ಇನ್ನೇನು 9 ತಿಂಗಳ ಗಂಟ ಕಂಟೆಂಟ್ ಸಿಕ್ಬಿಡ್ತು. ಸ್ಟಾರ್ಟಿಂಗ್ ಇದೆ ಜೋಶು ನಮ್ಗೆ ಲಿಟ್ರಲಿ 5 ಕಿಲೋಮೀಟರ್ ಆದ್ಮೇಲೆ. ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸೊ ನಮಸ್ಕಾರ ಗೈಸ್, ನಾನು ನಮ್ಮ ಫ್ರೆಂಡ್ಸ್ ಇವತ್ತು ಆಟೋ ಹಿಡ್ಕೊಂಡು ಎಲ್ಲೋದ್ವಿ ಅಂದ್ರೆ ಲುಲ್ಲು ಮಾಲ್ಗ ಅಲ್ಲ, ಆಟೋ ಇಂದ ಮೆಜೆಸ್ಟಿಕ್ ಬಂದು ಬಸ್ ಹತ್ಕೊಂಡು ನಾವು ಹೊರಟಿದ್ದೆ ಸೀದಾ ತಿರುವಣ್ಣಾಮಲೈಯಲ್ಲಿರೋ ಅರುಣಾಚಲೇಶ್ವರ ಟೆಂಪಲ್ಗೆ. ನಮ್ ಫ್ರೆಂಡ್ಸ್ 4 ಅವರ್ ಜರ್ನಿಗೆ ಏನ್ ಮಲ್ಕೊಳ್ಳೋದು, ಈ ಸಲ ಸ್ಲೀಪರ್ ಬೇಡ ಸೀಟಿಂಗ್ ಹೋಗೋಣ ಅಂದ್ರು. ನಾನು ಸರಿ ಅಂತ ಹೋಗಿ ನೋಡಿದ್ರೆ ನನ್ನ ಫ್ರೆಂಡ್ ಚಪ್ರಿ ಲಾಸ್ಟ್ ಇಂದ 2ನೇ ಸೀಟ್ ಬುಕ್ ಮಾಡೋನೆ. ಯಾಕೆ ಅಷ್ಟೆಲ್ಲ ಸೀಟ್ ಇರೋ ನಮ್ಮ ಫ್ರೆಂಡ್ ಸೋಫಾನೇ ಬೇಕು ಅಂತ ಇಲ್ಲಿ ಬಂದು ಕುತ್ಕೊಂಡವನೆ. ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಕರುಣೆ ಇಲ್ಲ. ಇವನೊಬ್ಬ ಅವಾಗ ಹೋಗಿ ಸಿರಿ ಇವನ್ಗೆ ಉಣ್ಕೊಳ್ಳಿ ಅಂತ ಇಲ್ಲಿ ಯಾವ್ದೋ ಹೋಟ್ಲಗ್ ಹಾಕಿದ್ರು. ನಾನು ನಮ್ ಫ್ರೆಂಡ್ಸ್ ಈ ಸಲ ಕಾಸು ಹುಡ್ಸ ಬೇಡ ಅಂತ ಚೆನ್ನಾಗಿ ಊಟ ಮಾಡಿದ್ವಿ. ನಮ್ ಫ್ರೆಂಡ್ಸ್ ನಿದ್ದೆ ಮಾಡೋದೇ ಬೇಡ ಮಚ್ಚ, ಆಟ ಆಡ್ಕೊಂಡು ಹೋಗೋಣ ಅನ್ಬಿಟ್ಟು ಊಟ ಮಾಡಿದ ತಕ್ಷಣ ಬಂದೆಲ್ಲ ದಬಾಕೊಂಡ್ಬಿಟ್ರು. ಇದೊಂದ್ ಮಲ್ಕಳ ನೈಟ್ ಎಲ್ಲ ಎದಿರ್ತದ ಇದು. ಹಂಗ ಹಿಂಗ ಓದಾಡ್ಕೊಂಡು ನೈಟ್ 1:15 ತಿರುವಣ್ಣಾಮಲೈಗೆ ಬಂದ್ವಿ. ಇಲ್ಲೊಬ್ಬ ಆಟೋದ ನಮ್ಮನ್ನ ಹಿಡ್ಕೊಂಡ್ಬಿಟ್ಟು 10,000 ರೂಪಾಯಿ ಇಲ್ಲ, ನಾ ಬರೀ 1,000 ರೂಪಾಯಿ ಕೊಡ್ತೀನಿ ಬನ್ನಿ ಅಂದ. ನಾವ್ ಆಗಿದ್ದಾಗ್ಲೇ ಸರಿ ನೋಡಿ ಬಿಡೋಣ ಅದ್ ಹೆಂಗಿರುತ್ತೆ ಅಂತ ಹೋದ್ವಿ. ಅಲ್ಲೋಗಿ ನೋಡಿದ್ರೆ ಸರಿ ಅಂತ ನಾವ್ ಇನ್ನೇನ್ ಮಾಡೋದು, ನೈಟ್ ಹೊತ್ತು ಇದೇವಿಲ್ಲ ಸಿಗೋದು ಅಂತ ಪಟ್ ಅಂತ ಸ್ನಾನ ಮಾಡ್ಕೊಂಡು ನಾವು ಹೊರಟಿದ್ದೆ ಗಿರಿ ಪ್ರದರ್ಶನಕ್ಕೆ. ಯಾರಿಗ್ ಗಿರಿ ಪ್ರದರ್ಶನ ಅಂದ್ರೆ ಗೊತ್ತಿಲ್ವೋ, ಮೇನ್ ದೇವಸ್ಥಾನದ ಹಿಂದೆ ಒಂದ್ ಬೆಟ್ಟ ಇದೆ. ಆ ಬೆಟ್ಟದ ಸುತ್ತ 8 ಲಿಂಗಗಳಿದೆ. ಆ 8 ಲಿಂಗನು 14 ಕಿಲೋಮೀಟರ್ ಇದೆ. ಅದನ್ನ ಬರೀ ಕಾಲಲ್ಲಿ ನಡೀತಾರೆ. ಇದನ್ನ ಗಿರಿ ಪ್ರದಕ್ಷಿಣೆ ಅಂತಾರೆ. ನಾವು ಮೇನ್ ದೇವಸ್ಥಾನ ಹತ್ರ ಕರ್ಪೂರ ಹಚ್ಚಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ನಮ್ ಜೋಶು ಇದೇ ಜೋಶಲ್ಲಿ ಒಂದ್ 3 ಲಿಂಗನ ಈಸಿಯಾಗಿ ಕವರ್ ಮಾಡ್ಬಿಟ್ವಿ. ಲಿಟ್ರಲಿ 5 ಕಿಲೋಮೀಟರ್ ಆದ್ಮೇಲೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ನಿಲ್ಲೋ ಇಲ್ಲೇ ನಿಲ್ಲೋ, ಎಳ್ನೀರ್ ಕುಡ್ಕೊಂಡು ಓಡು.
ನೋವು ಕಾಲ್ ನೋವು ನಿಧಾನಕ್ಕೆ ಓಡು. ಆದ್ರೂ ಎಷ್ಟೇ ಕಾಲ್ ನೋವಿದ್ರು ಎಷ್ಟೇ ಸುಸ್ತಿದ್ರು ನಮ್ಗಿಂತ ನಮ್ ಸೂರಿ ಬೈಯ ಫಸ್ಟ್ ಮುಗಿಸ್ಬಿಟ್ರಪ್ಪ. 7 ಲಿಂಗ ಮುಗಿಸ್ಕೊಂಡ್ ನಾವ್ ಹೋಗಿದ್ದೆ ಮೋಕ್ಷ ಮಾರ್ಗ. ಇಲ್ಲಿ ಒಂಚೂರು ಸಣ್ಣದಾಗ ಜಾಗ ಇರುತ್ತೆ, ಇಲ್ಲಿಂದ ಹೋದ್ರೆ ಮನುಷ್ಯಂಗೆ ಮೋಕ್ಷ ಸಿಗುತ್ತೆ ಅಂತಾರೆ. ನಮ್ ಸೂರಿ ಬೈಗೆ ಬಾರೋ ಹೋಗೋಣ ಅಂದ್ರೆ ಇಲ್ಲ ಚಾನ್ಸೇ ಇಲ್ಲ, ನೋ ವೇ ಅಂತ ಹೇಳ್ಬಿಟ್ಟು ಹೊಂಟೋದ. ಸರಿ ಅಂತ ನಾವು ಹೋಗೋಣ ಅಂತ ಲೈನ್ ಅಲ್ಲಿ ನಿಂತ್ಕೊಂಡ್ವಿ. ಅಷ್ಟೊತ್ತಾಗ ಬೆಳಕು ಆಗಿತ್ತು, ಹಂಗೆ ಕೋತಿಗಳ ಕಾಟ ಜಾಸ್ತಿ ಆಗೋಯ್ತು. ಇಲ್ಲೋಡಿ ಕೋತಿ ಹೆಂಗ್ ತಿಂತೈತೆ. ನಿಮ್ ಫ್ರೆಂಡ್ ಗ್ಯಾಂಗಲ್ಲಿ ಈ ತರ ಒಬ್ಬ ಇರ್ತಾರಲ್ಲ, ಅವ್ನ ಟ್ಯಾಗ್ ಮಾಡಿ. ಸರಿ ಅಂತ ನಾವು ಆ ಗುಹೆಯಿಂದ ನುಗ್ಗಿ ಮೋಕ್ಷ ತಗೊಂಡು ಹಂಗೆ 1.5 ಕಿಲೋಮೀಟರ್ ನಡ್ಕೊಂಡು ಸನ್ರೈಸ್ ನೋಡ್ಕೊಂಡು ನಾವು ಬಂದಿದ್ದೆ 8ನೇ ಲಿಂಗಕ್ಕೆ. ಹಂಗೆ ಹೊರಡೆ ಹೋಗಿ ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ನಮ್ಗೆ ಯಾರು ಸಿಕ್ಕಿದ್ರು? ಕೊನೆಗೂ ಹೆಂಗೋ ಬಿದ್ದಾಡ್ಕೊಂಡು ಒದ್ದಾಡ್ಕೊಂಡು 14 ಕಿಲೋಮೀಟರ್ ನಡ್ಕೊಂಡು ಮೈನ್ ದೇವಸ್ಥಾನ ರೀಚ್ ಆಗೇ ಬಿಟ್ವಿ. ನಾವು ಸ್ಟಾರ್ಟ್ ಮಾಡಿದ್ದು ಮಧ್ಯರಾತ್ರಿ 3:30ಗೆ, ಮುಗಿಸಿದ್ದು 8:20ಕ್ಕೆ. ಮೈನ್ ದೇವಸ್ಥಾನದಲ್ಲೂ ನಮ್ಗೆ ದರ್ಶನ ಮಾಡಕ್ಕೆ 2 ಅವರ್ ಆಯ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮ್ ನ ಚೆಕ್ಔಟ್ ಮಾಡಿ ಬಸ್ ಹತ್ಕೊಂಡು ಸೀದಾ ಬೆಂಗಳೂರು ಬಂದ್ಬಿಟ್ಟು. ಚೂರಿಗಿಂತ ಕ್ರೂರಿ ನ್ಯೂಜಿಲ್ಯಾಂಡ್ ರೆಬಲ್, ನಮ್ಮ ಅವ್ರಿಗಿನ್ನ ಡಬಲ್. ಫೈನಲ್ ಸಲ್ಕಿ ಮಿಸ್ಗೆಲ್ಲ ಕೊಟ್ಬಿಟ್ವಿ ಟ್ರಬಲ್. ಇಲ್ಲಿ ಕೈ ಕೊಟ್ಟಾಗ ಒಬ್ರು, ನಮ್ಗೆ ಆಡ್ ಕೊಟ್ರಿ ಇನ್ನೊಬ್ರು. ನೈಟ್ ಅಷ್ಟ್ರಲ್ಲಿ ಬಂದಿದ್ ನ್ಯೂಸ್ ಟೀಮ್ ಇಂಡಿಯಾ ಗೆದ್ದು. ಸುಮ್ನಿದ್ದಿದ್ದ ಅಭಿಷೇಕ್ ಕೊನೆಗೂ ರುಚಿ ಗೆದ್ದು. ಕಿಶನ್ ಮತ್ ಸ್ಯಾಮ್ಸನ್ 15 ನ ಹೊಡೆದಿದ್ದು. ಮಿಡ್ ಓವರ್ಸ್ ಬ್ಯಾಟಿಂಗ್ ಅಲ್ಲಿ ಕೈ ಕೊಟ್ರು ಓಕೆ, ಬಟ್ ಶಿವಮ್ ದುಬೈ ಬಂದಿದ್ದೊಳ್ಳೆ ಎಂಡಿಂಗ್ ಕೊಡೋಕೆ. ಬೂಮ್ರಾಗೊಂದ್ ನಮಸ್ಕಾರ, ಬೌಲಿಂಗ್ ಗೆ ಚಮತ್ಕಾರ. ಇಶಾನ್ ಕಿಶನ್ ಬಿದ್ದಿದ್ ಕ್ಯಾಚ್ ಚಿನ್ನ ತರ ಏನಂತೀರಾ? ಹೊಡಿಸ್ಕೊಂಡು ಹಾರ್ದಿಕ್ ವರುಣ್ ಟೆಕ್ ಕೊಟ್ಟಿದ್ ವಿಕೆಟ್. ಅಕ್ಸಾರ ಲೋಕಲ್ ಬಾಯ್ ಕೊಟ್ ಕಳ್ಸಿ ಟಿಕೆಟ್. ದೊಡ್ಡವರಿಂದ ಚಿಕ್ಕೋರ್ ತನಕ ಸ್ಟೇಡಿಯಂ ಅಲ್ಲಿ ಪೂರ್ತಿ 9th ಓವರ್ ಎಲ್ಲ ಶುರು ಮಾಡ್ಕೊಂಡಿದ್ರು ಪಾರ್ಟಿ. ತಲಾ ಕಪಿಲ್ ದೇವ್, ರೋಹಿತ್ ಕೂಡ ಇದ್ದಿದ್ ಗ್ರೌಂಡ್ ಅಲ್ಲಿ. ಹೆಂಗ್ ಇಂಡಿಯನ್ ಪ್ಲೇಯರ್ಸ್ ಆಡಿದ್ ಭರ್ಜರಿ ಸೌಂಡ್. ಬರ್ಕೊಳ್ಳಿ ಫ್ರಂಟ್ ಪೇಜ್ ಅಲ್ಲಿ ಬರ್ಕೊಳ್ಳಿ, ನಮ್ ನೋಡಿ ಗುರ್ಕೊಳ್ಳಿ. ಭಾರತನೇ ಬೆಸ್ಟ್ ಟೀಮ್ ವರ್ಲ್ಡ್ ಅಲ್ಲಿ. ಹೋಮ್ ಗ್ರೌಂಡ್ ಅಲ್ಲಿ ಬರೀತಿದೀವಿ ಇನ್ನೊಂದ್ಸಲ ಹಿಸ್ಟ್ರಿನ. ಕೇಳಿದ್ರಲ್ಲ ತಗೊಳ್ಳಿ ಕನ್ವಿನ್ಸಿಂಗ್ ವಿಕ್ಟ್ರಿನ.